बेळगाव जिल्ह्यातील खानापूर तालुक्यातील वीरभूमी नंदगड येथे नुकतेच सुरू करण्यात आलेल्या क्रांतीवीर संगोळी रायण्णा संग्रहालयाला राज्याच्या विविध भागातून हजारो पर्यटक आणि रायण्णांचे चाहते भेट देत असून हे संग्रहालय प्रमुख आकर्षणाचे केंद्र ठरत आहे। क्रांतीवीर संगोळी रायण्णा यांचे जीवन, स्वातंत्र्य लढ्यातील संघर्ष, शौर्य, बलिदान आणि देशभक्तीचा इतिहास प्रभावी पद्धतीने या संग्रहालयात मांडण्यात आलाय। संग्रहालयाला भेट देणारे पर्यटक आणि चाहते रायण्णांच्या पराक्रमाचे स्मरण करून त्यांना अभिवादन करत आहेत। संग्रहालयात पर्यटकांची मार्गदर्शकांची व्यवस्था करण्यात आली आहे। संग्रहालयातील विविध शिल्पे आणि रायण्णांच्या जीवनाशी संबंधित ऐतिहासिक माहिती गाईड सविस्तरपणे सांगत असून त्यामुळे पर्यटकांचा अनुभव अधिक समृद्ध होत आहे। ಹಾಲಗ್ರಾಮ ಚಿತ್ರಮಂದಿರ ಈ ಹಾಲಗ್ರಾಮ ಅನ್ನೋದು ಬಹಳ ವಿರಳ ನಮ್ಮ ದೇಶದಲ್ಲಿ ಅತ್ಯಂತ ಬಹಳ ಕಡಿಮೆ। ನಿಮಗೆ 100 ರೂಪಾಯಿ 200 ರೂಪಾಯಿ ನೋಟ್ನಲ್ಲಿ ಮಧ್ಯದಲ್ಲಿ ಒಂದು ಮಿರರ್ ತರ ಲೈನ್ ಇರುತ್ತೆ, ಆ ಸ್ಕ್ರೀನ್ ಅನ್ನ ಹಾಕಿಬಿಟ್ಟು ಮೇಲ್ಗಡೆ ಒಂದು ಪ್ರೊಜೆಕ್ಟರ್ ಇರುತ್ತೆ, ಅದರ ಇಮೇಜ್ ಕೆಳಗಡೆ ರಿವರ್ಸ್ ಆಗಿ ಬಿದ್ದು ಈ ಗಾಳಿನಲ್ಲಿ ಇಮೇಜ್ ಬರುತ್ತೆ, ಒಂದು ಸ್ವಲ್ಪ 3D ತರ ಕಾಣಿಸುತ್ತೆ। ಎಲ್ಲದನ್ನು ನಾವು ಬರೀ ಗೋಡೆ ಮೇಲೆ ಟಿವಿ ತರ ತೋರಿಸ್ಬಿಟ್ರೆ ಅದು ಸರಿ ಅನ್ಸಲ್ಲ। ವಿಶೇಷವಾಗಿರೋ ಟೆಕ್ನಾಲಜಿಗಳನ್ನ ತೋರಿಸ್ಕೊಂಡು ಹೋಗ್ತಿರ್ತೀವಿ। ಇಲ್ಲಿ ರಾಯಣ್ಣ ಹುಟ್ಟಿದಾನೆ, ಹೆಂಗ್ ಹುಡ್ತಾನೆ, ಹೆಂಗ್ ಬೆಳೆದ, ದೊಡ್ಡವನಾಗಿ ಸೈನಿಕ ಸೇರ್ಕೊಳ್ಳೋ ದೃಶ್ಯ ನೋಡ್ತೀವಿ। 5 ನಿಮಿಷ ಸಿನಿಮಾ, ಯಾರು ಮೊಬೈಲ್ ಯೂಸ್ ಮಾಡಬೇಡಿ, ಇದು ಬಹಳ ಸ್ಪೆಷಲ್ ಆಗಿರೋ ಸ್ಕ್ರೀನು, ಮೊಬೈಲ್ ಯಾರು ಯೂಸ್ ಮಾಡಬೇಡಿ, ಫೋಟೋ ತಗೋಬೇಡಿ, ವಿಡಿಯೋ ಮಾಡ್ಕೋಬೇಡಿ, ಕಾಲ್ ಬಂದ್ರೆ ಇಮಿಡಿಯೇಟ್ ಆಗಿ ಫೋನಲ್ಲಿ ಕಟ್ ಮಾಡಬೇಡಿ, ಸ್ಕ್ರೀನ್ ಡ್ಯಾಮೇಜ್ ಆಗಿಬಿಡುತ್ತೆ, ದಯವಿಟ್ಟು ಓಕೆನಾ। ಎಸ್ ಅಂತಕ್ಕಂಥದ್ದು ಅವರು ಕುಲ್ಕಸ್ಬು, ಹಂಗಾಗಿ ಅವರಿಗೆ ರೋಗಣ್ಣವರು ಅಂತ ಹೆಸರು ಬಂತು। ಅವ್ರ ಅಜ್ಜನ ಮನೆ ನೋಡ್ಕೊಂಡು ಬಂದ್ಮೇಲೆ ಇದು ವಸ್ತು ಸಂಗ್ರಹಾಲಯ, ಈ ಬಿಲ್ಡಿಂಗ್ ನಾವು ನಿಂತ್ಕೊಂಡಿರೋದು ಮ್ಯೂಸಿಯಂ ಅಂತ ಹೇಳಿ। ಇಲ್ಲಿ ಏನ್ ನೋಡ್ತೀವಿ ನಾವು, ಅವ್ರ ಅಜ್ಜನ ಮನೆ ನೋಡಿದಾದ್ಮೇಲೆ ಹೌದು, ಇಲ್ಲಿ ಅವ್ರ ತಂದೆ ಯಾರು, ಅವ್ರ ತಾಯಿ ಯಾರು, ರಾಯಣ್ಣ ಹೆಂಗ್ ಹುಡ್ತಾನೆ ಅನ್ನೋದನ್ನ ತಿಳ್ಕೊಂತೀವಿ। ಸೊ ಅವ್ರ ತಂದೆ ಬಂದ್ಬಿಟ್ಟು ಭರಮಪ್ಪ ಅಂತ ಹೇಳ್ಬಿಟ್ಟು, ಅವ್ರ ತಾಯಿ ಬಂದ್ಬಿಟ್ಟು ಕೆಂಚವ್ವ, ಅವ್ರ ಮಗನೇ ನಮ್ಮ ರಾಯಣ್ಣ। ಸೊ ಹಿಂಗೆ ನಾವು ಈ ಕತೆ ಓದ್ಕೊಂಡು ಹೋಗ್ತಾ ಇರ್ತೀವಿ। ಸೊ ಈ ಕಥೆಯ ಕಂಪ್ಲೀಟ್ ಚಿತ್ರಣ ನಾವು ಇಲ್ಲಿ ಮಾಡಿದ್ದೀವಿ। ಈ ಕಂಪ್ಲೀಟ್ ಚಿತ್ರಣ ನಮ್ಗೆ ಏನ್ ಹೇಳುತ್ತೆ, ಸಂಗೊಳ್ಳಿ ರಾಯಣ್ಣ ಅವ್ರ ತಂದೆ ಭರಮಪ್ಪ ನಾಯಕ ಅನ್ನೋರು ಊರಿನಲ್ಲಿರೋ ಒಂದು ಹುಲಿನ ಕೊಲ್ತಾರೆ। ಊರಿನ ಜನಗಳಿಗೆ ಹುಲಿ ಅನ್ನೋದು ಬಹಳ ತೊಂದರೆ ಕೊಡ್ತಾ ಇರುತ್ತೆ। ಆ ಹುಲಿನ ಬಂದ್ಬಿಟ್ಟು ಗಾಡಿನಲ್ಲಿ ಹಾಕೊಂಡು ಮೆರವಣಿಗೆ ಮಾಡಿಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಗಂಡನ ಆಸ್ಥಾನಕ್ಕೆ ಬರ್ತಾರೆ, ಮಲ್ಲಸರ್ಜಾ ಅವರ ಆಸ್ಥಾನಕ್ಕೆ। ಅಲ್ಲಿ ಬಂದಾಗ ಮಲ್ಲಸರ್ಜಾ ದೇಸಾಯಿ ಅವರಿಗೆ ಸನ್ಮಾನ ಮಾಡ್ತಾರೆ, ಕಕ್ಕಮನೆ ಭೂಮಿ ಅನ್ನೋದನ್ನ ಬಳುವಳಿಗೆ ಕೊಡ್ತಾರೆ। ಸೊ ಆ ಸನ್ಮಾನ ಎಲ್ಲ ಸ್ವೀಕರಿಸಿ ಊರಿನಲ್ಲಿ ಸಂಭ್ರಮ ಸಡಗರದಿಂದ ಮೆರವಣಿಗೆ ಮಾಡಿಕೊಂಡು ಮನೆಗೆ ಬರ್ತಾರೆ। ಮನೆಗೆ ಬಂದಾದ್ಮೇಲೆ ಅವ್ರ ಹೆಂಡತಿ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ತಾರೆ। ಅವತ್ತಿನ दिवसाने संगोळी रायण्णा ಹುಟ್ಟುತ್ತಾನೆ ಅನ್ನೋದು ಕತೆ। वीरभूमी नंदगड येथील हे संग्रहालय रायण्णांची समाधी आणि ऐतिहासिक वडाचे झाड ही पर्यटकांची प्रमुख आकर्षणे ठरत असून येत्या काळात नंदगड हे एक महत्त्वाचे ऐतिहासिक आणि पर्यटन स्थळ म्हणून अधिक लोकप्रिय होईल अशी अपेक्षा व्यक्त केली जात आहे। नागेश नायकर, KMM मराठी, खानापूर। क्षण आले, क्षण प्रेमळ है, रेशमात गुंफून सोनेरी। BS Channabasappa and Sons, The Textile Mall, Tilakwadi, Belagavi.